ಬಿಜೆಪಿಯ ರೆಬಲ್ ನಾಯಕರು ವಿಜಯೇಂದ್ರಗೆ ಒಂದು ಟಾಪ್ ಟಕ್ಕರ್ ಅನ್ನ ಕೊಡಲಿಕ್ಕೆ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಈಗಾಗಲೇ ಪ್ರತ್ಯೇಕ ಹೋರಾಟದ ಮೂಲಕವಾಗಿ ಭಾರಿ ಸದ್ದು ಮಾಡ್ತಿರುವಂತಹ ರೆಬಲ್ ನಾಯಕರು ಸೇರಿಗೆ ಸವಾ ಸೇರು ಅನ್ನುವಂತ ರೀತಿಯಲ್ಲಿ ದಾವಣಗೆರೆಯ ಸಮಾವೇಶದ ಮೂಲಕವಾಗಿ ಒಂದು ಟಕ್ಕರ್ ಅನ್ನ ಕೊಡ್ತಿದ್ದಾರೆ. ಈ ಕುರಿತಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ವಿಜಯೇಂದ್ರಗೆ ರೆಬಲ್ ನಾಯಕರು ಟಾಪ್ ಟಕ್ಕರ್ ಅನ್ನ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದ ಬಿಎಸ್ವೈ ಆಪ್ತರಿಗೆ ಶಾಕ್ ಅನ್ನ ಕೊಡ್ತಿದ್ದಾರೆ. ಸೇರಿಗೆ ಸವಾ ಸೇರು ಅಂತಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಒಂದು ಕಡೆಯಲ್ಲಿ ದಾವಣಗೆರೆಯಲ್ಲಿ ವಿಜಯೇಂದ್ರ ಬಣದಿಂದ ಸಮಾವೇಶವನ್ನ ನಡೆಸಲಿಕ್ಕೆ ಸಿದ್ಧತೆಗಳಾಗ್ತಿದೆ. ಅದೇ ದಾವಣಗೆರೆಯಲ್ಲಿ ಯತ್ನಾಳ್ ಟೀಮಿನಿಂದಲೂ ಕೂಡ ಸಮಾವೇಶ. ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಆಹ್ವಾನವನ್ನ ನೀಡುತ್ತಾರೆ. ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಕೂಡ ಆಹ್ವಾನಿಸಲು ಪ್ಲಾನ್ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ಚರ್ಚೆಯನ್ನ ನಡೆಸಿದ್ರು ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ಲಿಂಬಾವಳಿಯಿಂದ ಚರ್ಚೆಯಾಗಿತ್ತು. ಚರ್ಚೆಯ ಬಳಿಕ ಸಮಾವೇಶದ ನಿರ್ಧಾರಕ್ಕೆ ಬಂದಿದ್ದಾರೆ ಬಿಜೆಪಿಯ ರೆಬಲ್ ಟೀಮ್. ವಿಜಯೇಂದ್ರಗೆ ಯಾವುದೇ ಕಾರಣಕ್ಕೂ ಕೂಡ ಜಗ್ಗೋದೇ ಇಲ್ಲ ಅನ್ನುವಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಹೀಗಾಗಿನೇ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಬಿಜೆಪಿಯ ರೆಬಲ್ ಸಜ್ಜಾಗಿದ್ದಾರೆ. ಇಂದು ದೆಹಲಿಗೆ ತೆರಳುತ್ತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನು ಸಮಾವೇಶದ ಬಗ್ಗೆ ವರಿಷ್ಠರ ಬಳಿ ಪ್ರಸ್ತಾಪಿಸಿ ಅನುಮತಿಯನ್ನ ಪಡೆಯೋ ತಂತ್ರ ಕೂಡ ಇದೆ. ವಿಜಯೇಂದ್ರ ಸಮಾವೇಶ ಮಾಡ್ತಿದ್ದಾರೆ, ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತಿದ್ದಾರೆ. ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡ್ಲಿದ್ದಾರೆ ಶಾಸಕ ಯತ್ನಾಳ್ ಅಂಡ್ ಟೀಮ್. ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಇಂದು ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಆಗಲಿದ್ದಾರೆ. ಇದರ ಜೊತೆಯಲ್ಲಿ ಬಿಜೆಪಿಗೆ ಮತ್ತೊಂದು ಟಕ್ಕರ್ ಅನ್ನ ಕೊಡ್ತಿದ್ದಾರೆ. ಅದುವೇ ವಿಜಯೇಂದ್ರ ಟೀಮ್ಗೆ ರೆಬಲ್ ನಾಯಕರು ಟಾಪ್ ಟಕ್ಕರ್ ಅನ್ನ ಕೊಡ್ತಿದ್ದಾರೆ. ಅದುವೇ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಬಿಎಸ್ವೈ ಮತ್ತು ಅವರ ಆಪ್ತರು. ಆದರೆ ಸೇರಿಗೆ ಸವಾ ಸೇರು ಎನ್ನುವಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ. ಅದುವೇ ದಾವಣಗೆರೆಯಲ್ಲಿ ವಿಜಯೇಂದ್ರ ಬಣದಿಂದ ಏನು ಸಮಾವೇಶ ಆಗ್ತಾ ಇದೆಯಲ್ಲ, ಅದೇ ದಾವಣಗೆರೆಯಲ್ಲಿ ಯತ್ನಾಳ್ ಟೀಮಿನಿಂದಲೂ ಕೂಡ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಆಹ್ವಾನ ನೀಡುವಂತಹ ಪ್ಲಾನ್ ಇದೆ. ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಕೂಡ ಈ ಒಂದು ದಾವಣಗೆರೆಯ ಸಮಾವೇಶಕ್ಕೆ ನಾವು ಸಮಾವೇಶವನ್ನ ಮಾಡ್ತೀವಿ ಅಂತ ಆಹ್ವಾನಿಸುವಂತ ಪ್ಲಾನ್ ನಲ್ಲಿದ್ದಾರೆ. ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ಚರ್ಚೆಯನ್ನ ನಡೆಸಿದ್ರು ಯತ್ನಾಳ್ ಅಂಡ್ ರೆಬಲ್ ಟೀಮ್. ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ಲಿಂಬಾವಳಿಯಿಂದ ಚರ್ಚೆಯಾಗಿದೆ. ಚರ್ಚೆಯ ಬಳಿಕ ಸಮಾವೇಶಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ವಿಜಯೇಂದ್ರಗೆ ಯಾವುದೇ ಕಾರಣಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅಂತಿದ್ದಾರೆ. ಒಂದು ಕಡೆಯಲ್ಲಿ ದಿನ ಬೆಳಗಾದ್ರೆ ವಾಕ್ ಸಮರವನ್ನೇ ಶುರು ಮಾಡಿಕೊಂಡಿದ್ರು ಯಡಿಯೂರಪ್ಪನವರು ಇರುವಂತದ್ದು. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಮೇಲೆ ಒಂದಲ್ಲ ಒಂದು ವಿಚಾರಗಳಿತ್ತು. ಇನ್ನು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಅವರ ಇಡೀ ಟೀಮೇ ಬದಲಾವಣೆ ಆಗ್ಬೇಕು ಎನ್ನುವಂತ ಮಾತನ್ನ ಬಿಜೆಪಿಯ ರೆಬಲ್ ಟೀಮ್ ಹೇಳ್ತಾ ಇತ್ತು. ಇದರ ನಡುವೆ ವಿಜಯೇಂದ್ರಗೆ ಯಾವುದೇ ಕಾರಣಕ್ಕೂ ಜಗ್ಗೋದಿಲ್ಲ ಅನ್ನುವಂತ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿನೇ ಮಾಡು ಇಲ್ಲವೇ ಮಡಿ ಅನ್ನುವಂತ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಇಂದು ದೆಹಲಿಗೆ ವಿಸಿಟ್ ಅನ್ನ ಕೊಡ್ತಿದ್ದಾರೆ. ಈ ಹೊತ್ತಿನಲ್ಲಿ ಸಮಾವೇಶದ ಬಗ್ಗೆ ವರಿಷ್ಠರ ಬಳಿ ಪ್ರಸ್ತಾಪಿಸಿ ಅನುಮತಿಯನ್ನ ಪಡೆಯುವಂತ ತಂತ್ರದಲ್ಲಿದ್ದಾರೆ. ವಿಜಯೇಂದ್ರ ಸಮಾವೇಶವನ್ನ ಮಾಡ್ತಿದ್ದಾರೆ, ನಮಗೂ ಕೂಡ ಅನುಮತಿಯನ್ನ ಕೊಡಿ ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡ್ಲಿದ್ದಾರೆ ಶಾಸಕ ಯತ್ನಾಳ್. ಹೊಸ ತಂತ್ರಕ್ಕೆ ಸಜ್ಜಾಗಿಬಿಟ್ಟಿದ್ದಾರೆ. ಏನೇ ಆದ್ರೂ ನಾವು ಮಾಡ್ತೀವಿ ಅಂತ ರೆಬಲ್ ಟೀಮ್ ಬಿಸಿ ಜೋರಾಗಿದೆ. ಬಿಜೆಪಿಯ ಯತ್ನಾಳ್ ಅಂಡ್ ರೆಬಲ್ ಟೀಮ್ ಇದೆಯಲ್ಲ, ಒಂದು ಹೆಜ್ಜೆ ಮುಂದೆ ಹೋಗ್ತಿದೆ. ಒಂದು ಕಡೆಯಲ್ಲಿ ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಅದರ ಹೊತ್ತಿನಲ್ಲೇ ಅವರನ್ನ ಆಹ್ವಾನ ಮಾಡ್ತಾ ಅವರನ್ನ ಕರೆಯುವುದರ ಮೂಲಕವಾಗಿನೇ ಪ್ರತ್ಯೇಕವಾಗಿ ಸಮಾವೇಶವನ್ನ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಅವರ ಆಪ್ತರಿಗೆ ಅನುಮತಿಯನ್ನ ಕೊಟ್ಟಿದ್ದೀರಿ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡಲಿಕ್ಕೆ, ನಾವು ಕೂಡ ಮಾಡ್ತೀವಿ, ನೀವು ಬರಬೇಕು. ಅಂದ್ರೆ ಒಂದು ರೀತಿಯಾಗಿ ಇದನ್ನ ಗಮನಿಸೋದಾದ್ರೆ ರಾಜ್ಯದಲ್ಲಿ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ತಮ್ಮ ಕೆಲಸವನ್ನ ಮಾಡೋದು ಹೊರತಾಗಿ ಬಿಜೆಪಿಯಲ್ಲಿ ಬಣಗಳ ಬಿಸಿನೆ ಈಗ ಭಾರಿ ಸದ್ದು ಮಾಡ್ತಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.